ಶ್ರೀ ಶಂಕರ ವಿಜಯ 26ನೆಯ ಸಂಧಿ. ಪರಮ ಪಾವನನಾದ ಬುದ್ಧಿಶಕ್ತಿಯುಕ್ತನಾದ ಶ್ರೀಶಂಕರನು ಅಮರಕನೆಂಬ ರಾಜನ ಮೃತ ಶರೀರದಲ್ಲಿ ಪ್ರವೇಶಿಸಿದ್ದು ನಿರ್ಮಮತೆಯಿಂದ ರಾಜ್ಯಭಾರವಂ ಗೈದುದು. ಶೌನಕ ಮುನಿಯೇ ಕೇಳು. ಚಂದ್ರಮೌಳಿಯಾದ ಶ್ರೀಶಂಕರಯತಿಯು ಪಂಡಿತೋತ್ತಮನಾದ ಮಂಡನ ಮಿಶ್ರನ ಮನೆಯನ್ನು ಬಿಟ್ಟು ಅಲ್ಲಿಂದ ಅದ್ಭುತವಾದ ಯೋಗ ಶಕ್ತಿಯಿಂದ ಖೇಚರಗತಿಯಲ್ಲಿ ಸಕಲ ಶಿಷ್ಯರು ಅನುಸರಿಸಿ ಬರುತ್ತಿರಲು ಪ್ರಯಾಣ ಮಾಡಿ ಬರುತ್ತಾ ಜ್ಞಾನ ದೃಷ್ಟಿಯಿಂದ ಏಕಕಾಲದಲ್ಲಿ ಬ್ರಹ್ಮಾಂಡವನ್ನೆಲ್ಲ ನಿರೀಕ್ಷಿಸುತ್ತಲಿದ್ದನು. ಅಂಗೈಯಲ್ಲಿ ಧರಿಸಿದ ನೆಲ್ಲಿಯ ಕಾಯಿಯಂತೆ 14 ಲೋಕಗಳಲ್ಲಿನ ಸಕಲ ಚರಾಚರಗಳ ವ್ಯಾಪಾರಗಳೆಲ್ಲವೂ ತನಗೆ ಗೋಚರಿಸುತ್ತಲಿರಲು ಒಂದು ಕಾಡಿನಲ್ಲಿ ಅಮರಕನೆಂಬ ಹೆಸರಿನ ರಾಜನೊಬ್ಬನು ಮರಣವನ್ನು ಹೊಂದಿರಲು ಆತನ ಪ್ರಿಯ ಪತ್ನಿಯರು ಅತ್ಯಂತ ದುಃಖದಿಂದೊಡಗೂಡಿ ಶವದ ಸುತ್ತಲೂ ಬಳಸಿ ನಿಂತುಕೊಂಡು ಒರಲುತ್ತಿರುವುದನ್ನು ಶ್ರೀಶಂಕರನು ಕಂಡನು. ಇದನ್ನು ನೋಡಿ ಬಳಿಕ ಶ್ರೀ ಭಗವತ್ಪಾದಾಚಾರ್ಯನು ಅಂತರಿಕ್ಷ ಮಾರ್ಗದಿಂದಿಳಿದು ಒಂದು ಪರ್ವತದ ಶಿಖರ ಪ್ರದೇಶವನ್ನು ಸೇರಿದವನಾಗಿ ತನ್ನ ಮುಖ್ಯ ಶಿಷ್ಯನಾದ ಪದ್ಮಪಾದಾಚಾರ್ಯನನ್ನು ಕರೆದು ಮೃದು ಮಧುರವಾದ ವಾಕ್ಯಗಳಿಂದ ಈ ಪ್ರಕಾರ ಹೇಳಿದನು. ಎಲೈ ಪ್ರೇಮ ಪಾತ್ರನಾದ ಸನಂದನನೇ ಕೇಳು. ಈಗ ರಾಜಕುಲವರ್ಯನಾದ ಅಮರಕನೆಂಬ ರಾಜನು ತನ್ನ ಪತ್ನಿಯರ ಮತ್ತು ಪರಿವಾರದವರ ಜೊತೆಯಲ್ಲಿ ಬೇಟೆಗಾಗಿ ಕಾಡಿಗೆ ಬಂದನು. ಕಾಡಿನಲ್ಲಿ ಅನೇಕವಾದ ಘೋರ ಮೃಗಗಳನ್ನು ಕೊಂದವನಾಗಿ ಆಯಾಸ ಪೀಡಿತನಾಗಿ ಒಂದು ಮರದ ಬುಡದಲ್ಲಿ ವಿಶ್ರಾಂತಿಗಾಗಿ ಬಂದು ನಿಂದು ದೈವೇಚ್ಛೆಯಿಂದ ದೇಹವನ್ನು ತೊರೆದು ಪರಲೋಕವಂ ಸೇರಿದನು. ಆತನ ಪ್ರಗಲ್ಭ ಸುಂದರಿಯರಾದ ಬಹುಜನ ಪತ್ನಿಯರು ಹೆಣದ ಸುತ್ತಲೂ ನಿಂತವರಾಗಿ ತಮ್ಮ ಪತಿಯ ಮರಣದಿಂದ ಪ್ರಾಪ್ತವಾದ ದುಃಖಾಗ್ನಿಯಿಂದ ನೊಂದು ನಾನಾ ವಿಧವಾಗಿ ಮೃತನ ಗುಣಗಳನ್ನು ನೆನೆದು ಹಂಬಲಿಸುತ್ತಲಿರುವರು. ಈಗ ಮೃತಿಯನ್ನೈದಿರುವ ಅಮರಕ ಮಹಾರಾಜನ ದೇಹದಲ್ಲಿ ಅದ್ಭುತವಾದ ಪರಕಾಯ ಪ್ರವೇಶವೆಂಬ ಮಾರ್ಗದಿಂದ ನಾನು ಪ್ರವೇಶಿಸಿ ಆ ರಾಜನು ಮೂರ್ಛೆಯಲ್ಲಿದ್ದು ಎಚ್ಚರಗೊಂಡನೆಂಬ ವಿಧಾನವನ್ನು ತೋರ್ಪಡಿಸಿ ಪೂರ್ಣ ಚಂದ್ರನಂತೆ ವಿರಾಜಿಸುವ ಮುಖಗಳುಳ್ಳವರಾದ ಸ್ತ್ರೀಯರ ಮನಸ್ಸಿನ ದುಃಖವನ್ನು ಪರಿಹರಿಸಿ ಸಂತೋಷಗೊಳಿಸಿ ಅವರುಗಳೊಡನೆ ಅಮರಕನ ರಾಜಧಾನಿಯನ್ನು ಸೇರುವೆನು. ಹೀಗೆ ರಾಜಧಾನಿಯನ್ನು ಸೇರಿ ರಾಜ್ಯಭಾರವನ್ನು ವಹಿಸಿದ್ದು ತರುವಾಯ ಆ ರಾಜನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯಭಾರವನ್ನೆಲ್ಲ ಆತನ ಮೇಲೆ ವಹಿಸಿ ನಾನು ಪುಷ್ಪ ಬಾಣನಾದ ಮನ್ಮಥನ ವಿಕಾರಕ್ಕೆ ಒಳಪಡದೆ ಕಮಲಲೋಚನೆಯರಾದ ರಾಜಪತ್ನಿಯರ ಸಂಗಡವಿದ್ದು ಶೃಂಗಾರ ಸಂಬಂಧವಾದ ಅನೇಕ ಕಾಮಕಲೆಗಳ ವಿವರಣೆಯನ್ನೆಲ್ಲವನ್ನೂ ಸಂತೋಷದಿಂದ ತಿಳಿಯುವೆನು. ಅಲ್ಲಿ ಕಮಲಮುಖಿಯರಾದ ಸ್ತ್ರೀಯರಿಂದ ತೋರಿಸಲ್ಪಡುವ ಹಾವಭಾವಾದಿ ಸಕಲ ವಿಧವಾದ ಶೃಂಗಾರ ಚೇಷ್ಟ ವಿಲಾಸಗಳನ್ನು ಕೇವಲ ಸಾಕ್ಷಿ ರೂಪದಿಂದಿದ್ದು ಅವುಗಳ ಆಕರ್ಷಣೆಗೆ ಸಿಲುಕದೆ ಕಾಮಕಲಾ ಸ್ಥಾನ ವಿಶೇಷವನ್ನರಿತು ಬಳಿಕ ರಾಜದೇಹವನ್ನು ತ್ಯಜಿಸಿ ಈ ವನಕ್ಕೆ ಬಂದು ನನ್ನ ಪೂರ್ವ ದೇಹದಲ್ಲಿ ಪ್ರವೇಶಿಸುತ್ತಾ ಮಂಡನ ಮಿಶ್ರನ ಮನೆಯನ್ನು ನಿಮ್ಮೊಡನೆ ಸೇರಿ ವಾದದಲ್ಲಿ ವಾಗ್ದೇವಿಯನ್ನು ಜಯಿಸಿ ಸರ್ವಜ್ಞತ್ವವನ್ನು ಪ್ರಕಾಶಪಡಿಸುವೆನು ಎಂದು ಯತಿ ಕುಲಭೂಷಣನಾದ ಶ್ರೀಶಂಕರ ಭಗವತ್ಪಾದಾಚಾರ್ಯನು ಹೇಳಿದುದನ್ನು ಪದ್ಮಪಾದನು ಲಾಲಿಸಿ ಭಕ್ತಿಭಾವದಿಂದ ಗುರುವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಅತ್ಯಂತ ವಿಧೇಯತೆಯಿಂದ ಕೈ ಮುಗಿದು ಮಹಾನುಭಾವನಾದ ಗುರುವರನೇ, ನೀನು ಸಕಲವನ್ನೂ ತಿಳಿದ ಪೂರ್ಣ ಪ್ರಜ್ಞನು. ನಿನಗೆ ಯಾವ ವಿಷಯವನ್ನು ವಿಜ್ಞಾಪಿಸುವುದಕ್ಕೂ ನಾನು ಅಶಕ್ತನಾಗಿರುವೆನು. ಆದರೂ ನಿನ್ನ ಚರಣ ಪಂಕಜದಲ್ಲಿ ನನಗೆ ಇರುವ ನೈಜವಾದ ಭಕ್ತಿಭಾವದಿಂದ ತಿಳಿದುದನ್ನು ವಿಜ್ಞಾಪಿಸುವೆನು, ಲಾಲಿಸು. ಪೂರ್ವದಲ್ಲಿ ಮತ್ಸ್ಯೇಂದ್ರನಾಥನೆಂಬ ಸಮರ್ಥನಾದ ಯೋಗಿಯೊಬ್ಬನಿದ್ದನು. ಆತನು ತನ್ನ ಅನೇಕ ಜನ ಶಿಷ್ಯರಲ್ಲಿ ಒಬ್ಬನಾದ ಗೋರಕ್ಷಕನೆಂಬುವನನ್ನು ಕರೆದು ತನ್ನ ಶರೀರವನ್ನು ಜಾಗರೂಕತೆಯಿಂದ ರಕ್ಷಿಸಿಕೊಂಡಿರಬೇಕಾದ ಕಾರ್ಯಭಾರವನ್ನು ವಹಿಸಿ ತಾನು ಒಬ್ಬ ರಾಜನ ಮೃತ ದೇಹವನ್ನು ಪರಕಾಯ ಪ್ರವೇಶ ಶಕ್ತಿಯಿಂದ ಪ್ರವೇಶಿಸಿದನು. ಈ ರೀತಿಯಾಗಿ ಯೋಗಿಯು ರಾಜನೊಬ್ಬನ ಮೃತ ದೇಹದಲ್ಲಿ ಪ್ರವೇಶಿಸಿ ಸಿಂಹಾಸನಾರೂಢನಾಗಿ ಸದ್ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಾ ಸರ್ವೋತ್ತಮವಾದ ರಾಜಧರ್ಮಕ್ಕೆ ಸ್ವಲ್ಪವೂ ಲೋಪ ಬಾರದಂತೆ ಕೇವಲ ಸುಖದಿಂದ ಪ್ರಜೆಗಳಿಗೆ ಆನಂದವನ್ನು ಉಂಟು ಮಾಡುತ್ತಾ ನಿಜ ಲೀಲೆಯಿಂದಿದ್ದನು. ತನ್ನಿಂದ ಆರ್ಜಿಸಲ್ಪಟ್ಟ ಉತ್ಕೃಷ್ಟವಾದ ಯೋಗದ ಬಲದಿಂದ ಆ ಮಹಾತ್ಮನಾದ ಯೋಗಿಯು ರಾಜ್ಯವನ್ನು ಸಂರಕ್ಷಿಸುತ್ತಿರುವ ಪ್ರಭಾವದಿಂದ ಕಾಲಕಾಲಕ್ಕೆ ಮಳೆಯುಂಟಾಗಿ ಭೂಮಿಯು ಫಲ ಸಮೃದ್ಧಿಯಂ ತಾಳಿ ಸಮಸ್ತ ಜನರಿಗೂ ಸಂಪದಭಿವೃದ್ಧಿಯುಂಟಾಗಿ ಮಹಾರಾಜನ ಧರ್ಮ ಬಲದಿಂದ ರಾಜ್ಯವು ಸುಭಿಕ್ಷವಂ ತಾಳಿರುವುದೆಂದು ಸಮಸ್ತರೂ ರಾಜನನ್ನು ಹೊಗಳುತ್ತಲಿದ್ದರು.
ಈ ಪರಿಯಾಗಿ ರಾಜ್ಯವು ಸಕಲ ಸಂಪತ್ತಿನಿಂದೊಡಗೂಡಿ ಪ್ರಕಾಶಿಸುತ್ತಲಿರುವುದನ್ನು ಆ ರಾಷ್ಟ್ರದ ಮಂತ್ರಿಗಳು ನೋಡಿ ತಮ್ಮಲ್ಲಿ ಆಲೋಚಿಸಿ, ಮೃತನಾಗಿದ್ದ ನಮ್ಮ ರಾಜನ ದೇಹದಲ್ಲಿ ಯಾರೋ ಮಹಾತ್ಮನಾದ ಯೋಗಿಯು ಸ್ವಕೀಯವಾದ ಲೀಲಾ ವಿನೋದದಿಂದ ಪ್ರವೇಶಿಸಿ ರಾಜ್ಯವಾಳುತ್ತಲಿರುವನೇ ವಿನಃ ಬೇರೆಯಲ್ಲ. ಹಾಗಲ್ಲದಿದ್ದರೆ ಈ ವಿಧವಾದ ಅಪೂರ್ವ ಮಹಿಮೆಗಳು ಮೊದಲಿಂದಲ್ಲದೆ ಈಚೆಗೆ ರಾಜನಿಗೆ ಉಂಟಾಗಲು ಕಾರಣವೇನೆಂದು ಆಲೋಚಿಸಿದರು. ಹೀಗೆ ಪರಕಾಯ ಪ್ರವೇಶ ಶಕ್ತಿಯಿಂದ ಬಂದಿರುವ ಯೋಗಿಯು ರಾಜನ ದೇಹವನ್ನು ಬಿಟ್ಟು ಸ್ವೇಚ್ಛೆಯಿಂದ ಹೊರಟು ಹೋದದ್ದೇ ಆದರೆ ಆತನ ಮಹಿಮಾ ಪ್ರಭಾವದಿಂದ ನಮ್ಮ ದೇಶದಲ್ಲಿ ವೃದ್ಧಿಯಾಗಿರುವ ಸಂಪತ್ತುಗಳೆಲ್ಲವೂ ನಾಶವಾಗುವುದೆಂದು ಮಂತ್ರಿ ಜನಗಳು ನಿಶ್ಚಯಿಸಿ, ರಾಜ ದೇಹ ಪ್ರವೇಶ ಮಾಡಿರುವ ಯೋಗಿಗೆ ಈ ದೇಹದ ಮೇಲಿನ ಅಭಿಮಾನ ಹೆಚ್ಚಿ ಪೂರ್ವ ದೇಹದ ಮೇಲೆ ಉಪೇಕ್ಷೆಯುಂಟಾಗುವಂತೆ ಮಾಡಲು ಯೌವನವತಿಯರಾಗಿಯೂ ಮನ್ಮಥ ಕಲಾ ನಿಪುಣೆಯರಾಗಿಯೂ ರಸಿಕರಾದ ಜನರ ಮನಸ್ಸಿಗೆ ಅನುಕೂಲೆಯರಾಗಿಯೂ ಇರುವ ವಾರ ಸ್ತ್ರೀಯರಂ ಕರೆಸಿ ಮಹಾರಾಜನನ್ನು ಮೋಹಗೊಳಿಸಬೇಕೆಂದು ರಹಸ್ಯದಲ್ಲಿ ಹೇಳಿ ಶೃಂಗಾರ ಚೇಷ್ಟೆಗೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಅವರಿಗೆ ಒದಗಿಸಿಕೊಟ್ಟವರಾಗಿ ಅವರುಗಳನ್ನು ರಾಜನ ಸಮೀಪಕ್ಕೆ ಕಳುಹಿಸಿಕೊಟ್ಟರು. ಸಚಿವರುಗಳಿಂದ ಕಳುಹಿಸಲ್ಪಟ್ಟ ವಾರಣಾರಿಯರು ಮಹಾರಾಜನ ಸಮೀಪಕ್ಕೆ ಬಂದವರಾಗಿ ದಿವ್ಯವಾದ ನಾಟ್ಯವನ್ನು, ಮನೋಹರವಾದ ಗಾನವನ್ನು, ಸುಶ್ರಾವ್ಯವಾದ ವಾದ್ಯ ವಿಶೇಷವನ್ನು ಸಮ್ಮೇಳನ ಮಾಡಿ ಶೃಂಗಾರ ರಸ ಪ್ರವಾಹವನ್ನು ತೋರಿಸುತ್ತಾ ತಮ್ಮ ಅಸದೃಶವಾದ ಕುಡಿಗಣ್ಣಿನ ನೋಟವೆಂಬ ಪಾಶದಿಂದ ರಾಜೇಂದ್ರನ ಅಂತಃಕರಣಗಳೆಂಬ ಮೃಗ ಸಮೂಹವನ್ನು ಕಟ್ಟಿಬಿಡಲು ನೃಪಾಲನು ಸ್ತ್ರೀಯರ ಮೋಹದ ಬಲೆಯಲ್ಲಿ ಸಿಕ್ಕಿಕೊಂಡನು. ನಾಮ ಮಾತ್ರ ಅಬಲಿಯರಾದ ವನಿತೆಯರ ಸಾಹಸವು ಅತಿ ಪ್ರಬಲವಾದುದಲ್ಲವೇ? ದೇಶಾಧಿಪತಿಯು ದೇಹ ಪ್ರವಿಷ್ಟನಾಗಿದ್ದ ಯೋಗಿಯ ಚಿತ್ತವೃತ್ತಿಯಲ್ಲಿದ್ದ ಆತ್ಮವಿಚಾರಪರತೆಯ ಯೋಗವು ನೀಗಿ ಹೋಯಿತು. ನಿರಂತರದಲ್ಲಿಯೂ ಆತನ ಮನಸ್ಸು ಯುವತಿಯರ ಸಂಭೋಗದಲ್ಲಿಯೇ ಆತುರವನ್ನು ಹೊಂದಿತು. ಚಪಲೆಯರೂ ಚಪಲ ನೇತ್ರಿಯರೂ ಚಪಲ ಚಿತ್ತಿಯರೂ ಆದ ಕಾಮಿನಿಯರ ಮೋಹಕ್ಕೆ ರಾಜನು ತನ್ನ ಮನಸ್ಸಾದ್ಯಂತವನ್ನು ಸೂರೆಯಾಗಿ ಕೊಟ್ಟನು. ಕ್ಷಣಕಾಲ ವನಿತೆಯರು ಮರೆಯಾದರೆ ತನ್ನನ್ನು ಪೀಡಿಸುವ ಮನ್ಮಥನ ಬಾಣಗಳಿಗೆ ಹೆದರಿ ಸ್ತ್ರೀಯರನ್ನು ಮೊರೆಹೊಕ್ಕು ಯಾವಾಗಲೂ ಶೃಂಗಾರ ಸಮುದ್ರದಲ್ಲಿ ಮುಳುಗಿ ತನ್ನ ತಪೋ ಮಹಿಮೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟನು. ಈ ಕಡೆಯಲ್ಲಿ ಹೀಗೆ ಯೋಗಿಯು ನಾರಿ ಸಂಯೋಗಕ್ಕೆ ಮರುಳುಗೊಂಡಿರಲು, ಆ ಕಡೆಯಲ್ಲಿ ಕಾಡಿನಲ್ಲಿ ಯೋಗಿಯ ಪೂರ್ವ ದೇಹವನ್ನು ರಕ್ಷಿಸಿಕೊಂಡಿದ್ದ ಗೋರಕ್ಷನೆಂಬ ಶಿಷ್ಯನು ಕಾಲಾತಿಕ್ರಮವಾದರೂ ಗುರುವು ಬಾರದಿರುವುದನ್ನರಿತು ಗುರು ಶರೀರ ರಕ್ಷಣೆಗೆ ತಕ್ಕ ಜನಗಳನ್ನು ನೇಮಿಸಿ ತಾನು ಗುರುವರನನ್ನು ಅರಸುತ್ತಾ ಅನೇಕ ಪುರ ಪ್ರದೇಶಗಳಲ್ಲಿ ಅಲೆದು ಬಂದು ಕೊನೆಗೆ ಯೋಗಿಯು ಯಾವ ರಾಜನ ದೇಹವನ್ನು ಪ್ರವೇಶಿಸಿ ರಾಜ್ಯಭಾರ ಮಾಡುತ್ತಿರುವನೋ ಆ ಪಟ್ಟಣಕ್ಕೆ ಬಂದು ಗುರುವಾದ ಮತ್ಸ್ಯೇಂದ್ರನಾಥನು ಸ್ತ್ರೀ ಪರವಶನಾಗಿರುವುದನ್ನು ತಿಳಿದನು. ಬಳಿಕ ಆತನು ಭರತ ವಿದ್ಯಾ ನಿಪುಣನಂತೆ ವೇಷವಂ ಧರಿಸಿ ಅರಮನೆಯನ್ನು ಪ್ರವೇಶಿಸಿ ಅಂತಃಪುರದಲ್ಲಿ ವನಿತಾ ಮಧ್ಯದಲ್ಲಿರುವ ಗುರುವನ್ನು ಕಂಡು ಭರತ ವಿದ್ಯಾ ಚತುರತೆಯನ್ನು ಪ್ರದರ್ಶಿಸುತ್ತಲಿದ್ದು ಸಮಯವರಿತು ಗುರುವಿಗೆ ಆತನ ಪೂರ್ವದ ಅಪಾರವಾದ ಯೋಗ ಸ್ಥಿತಿಯನ್ನು ಜ್ಞಾಪಕ ಕೊಟ್ಟು ಮನಸ್ಸನ್ನು ತಿರುಗಿಸಿ ಯೋಗಿಯನ್ನು ಪುನಃ ಪೂರ್ವ ದೇಹಕ್ಕೆ ಅತ್ಯಂತ ಶ್ರಮದಿಂದ ಕರೆತಂದನು. ಲೋಕದಲ್ಲಿ ಯಾರೇ ಆಗಲಿ ಸ್ತ್ರೀ ಸಂಘವೇ ಮೊದಲಾದ ವಿಷಯ ಭ್ರಮೆಗಳನ್ನು ಒಂದಾವರ್ತಿ ಸಿಲುಕಿದರೆ ಬಳಿಕ ಅವುಗಳಿಂದ ಬಿಡುಗಡೆಯನ್ನು ಹೊಂದುವುದು ಅತ್ಯಂತ ದುಸ್ಸಾಧ್ಯವಾದುದೆಂಬುದು ಪ್ರಸಿದ್ಧವಾದ ವಿಷಯವಾಗಿರುವುದು. ಪೂರ್ವಕಾಲದಲ್ಲಿ ಮಹಾಮಹಿಮೋಪೇತರೆಂದು ಖ್ಯಾತಿಗೊಂಡವರಾಗಿದ್ದ ಗಾಧಿರಾಜ ಪುತ್ರನಾದ ವಿಶ್ವಾಮಿತ್ರನೇ ಮೊದಲಾದ ಮಹಾತ್ಮರು ಅಸಾಧಾರಣವಾದ ವನಿತಾ ವಿಷಯ ಭ್ರಾಂತಿಗೆ ಸಿಕ್ಕಿದವರಾಗಿ ನೊಂದಿರುವರೆಂಬುದು ಸಕಲ ಜನವಿದಿತವಾಗಿರುವುದು. ನಿರ್ಮಲವಾದ ಬುದ್ಧಿಯುಕ್ತನಾದ ಯತಿಯು ತನ್ನ ಸೂಕ್ಷ್ಮ ಶರೀರದಿಂದಲಾದರೂ ಪರಕಾಯ ಪ್ರವೇಶ ಮಾಡಿದ ತರುವಾಯ ಅಂತಹ ಪರದೇಹ ಧರ್ಮ ರೀತಿಯಾಗಿಯಾದರೂ ಸ್ತ್ರೀ ಸಂಘವೇ ಮೊದಲಾದ ವಿಷಯಾನುಭವಗಳನ್ನು ಹೊಂದುವುದು ಕೃತ್ಯವೋ ಅಥವಾ ಅಕೃತ್ಯವೋ ಎಂಬುದನ್ನು ತಿಳಿದುಕೊಳ್ಳಲು ನನ್ನ ಜಡವಾದ ಬುದ್ಧಿಗೆ ಶಕ್ತಿ ಇಲ್ಲವೆಂದು ಶಿಷ್ಯನಾದ ಸನಂದನನು ತಿಳಿಯಪಡಿಸಿದನು. ಇದಲ್ಲದೆ ಎಲೆ ಮಹಾತ್ಮನಾದ ಗುರುವರನೇ, ಈ ಕಲಿಯುಗದಲ್ಲಿ ಸನ್ಯಾಸಾಶ್ರಮಾಂಗೀಕರಣವೇ ನಿಷಿದ್ಧವೆಂದು ಪರಿತ್ಯಾಗ ಮಾಡಿದುದನ್ನು ನೀನು ನಾನಾ ವಿಧವಾದ ಪ್ರಬಲತರ ವಿಧಿ ಪ್ರಮಾಣ ವಾಕ್ಯಗಳಿಂದ ಖಂಡಿಸಿ ತುರ್ಯ ಶ್ರಮಾಂಗೀಕರಣವು ಸುಸಿದ್ಧವೆಂದು ಸ್ಥಾಪಿಸಿ ಸನ್ಯಾಸ ಪ್ರತಿಷ್ಠಾಪನಾಚಾರ್ಯನೆಂದು ಖ್ಯಾತಿಯನ್ನು ಹೊಂದಿದ ಬಳಿಕ ಅಂತಹ ಪುಣ್ಯತಮವಾದ ಯತ್ಯಾಶ್ರಮ ಧರ್ಮವು ತದ್ಧರ್ಮ ಸ್ಥಾಪಕನಾದ ನಿನ್ನಿಂದಲೇ ಪಾಲಿಸಲ್ಪಡದಿರಲು ಲೋಕದಲ್ಲಿ ಆಶ್ರಮ ಧರ್ಮ ಸೇತು ಸಂರಕ್ಷಣೆಯು ಹೇಗೆ ಆಗಬಲ್ಲದು? ಹೀಗೆಂದು ಪ್ರಮುಖ ಶಿಷ್ಯನಾದ ಸನಂದನನು ಹೇಳಿದುದನ್ನು ಶ್ರೀಶಂಕರ ಭಗವತ್ಪಾದಾಚಾರ್ಯವರ್ಯನು ಲಾಲಿಸಿ ಉತ್ತಮವಾದ ಆತನಲ್ಲಿ ನೆಲೆಗೊಂಡಿರುವ ಧರ್ಮಾಭಿಮಾನವಂ ಕಂಡು ಸಂತುಷ್ಟಾಂತರಂಗನಾಗಿ ಮುಗುಳು ನಗೆಯಿಂದ
ಪ್ರಕಾಶಿಸುತ್ತಿರುವ ಮುಖ ತಾಮರಸ ಉಳ್ಳವನಾಗಿ, ಅಯ್ಯ ಪ್ರೀತಿ ಪಾತ್ರನಾದ ಶಿಷ್ಯೋತ್ತಮನೇ, ಕೇಳು. ನಿನ್ನ ಮಾತುಗಳೆಲ್ಲವೂ ಬಹುಮಟ್ಟಿಗೆ ಸಾಧುವಾದವುಗಳು ಮತ್ತು ಅನಿಂದ್ಯವಾದವುಗಳು. ಈಗ ನಿನಗಾಗಿ ಪರಮೋತ್ಕೃಷ್ಟವಾದ ಧರ್ಮ ವಿಚಾರದ ಅತ್ಯಂತ ಸೂಕ್ಷ್ಮವಾದ ರಹಸ್ಯಾಂಶವನ್ನು ವಿವರಿಸುವೆನು ಎಂದು ಈ ಪ್ರಕಾರವಾಗಿ ಹೇಳಿದನು. ಪ್ರಪಂಚದಲ್ಲಿ ಯಾವ ಮಹಾನುಭಾವನು ನಿರ್ವಿಕಾರ ಪರಬ್ರಹ್ಮ ವಸ್ತುವಾದ ಆತ್ಮನನ್ನು ಸಂಗರಹಿತನೆಂತಲೂ ಉಪಾಧಿ ಶೂನ್ಯನೆಂತಲೂ ಅಸ್ಖಲಿತನೆಂತಲೂ ಅಭೇದನೆಂತಲೂ ಅವ್ಯಯನೆಂತಲೂ ಗುಣರಹಿತನೆಂತಲೂ ಜಗತ್ತಿನ ಸೃಷ್ಟಿಗೆ ಕಾರಣನಾದಾಗ್ಯೂ ಸಂಗಿಯಾದವನಲ್ಲವೆಂತಲೂ ಸಂರಕ್ಷಣೆಗೆ ಕರ್ತನಾದರೂ ಮೋಹಿತನಲ್ಲವೆಂತಲೂ ಚರಾಚರ ಭರಿತನಾದರೂ ನಿರ್ಲಿಪ್ತನೆಂತಲೂ ಅನಂತ ವಸ್ತು ಪೂರ್ಣನಾದರೂ ಏಕರೂಪನೆಂತಲೂ ತಿಳಿದವನಾಗಿ ಅಂತಹ ಆತ್ಮನು ತಾನಲ್ಲದೆ ಬೇರೆ ಎಲ್ಲವೆಂಬುವ ದಿವ್ಯ ಭಾವನಾ ಸಂಸಿದ್ಧನಾಗಿರುವನೋ ಆತನಿಗೆ ಪ್ರಾಪಂಚಿಕವಾದ ಕಾಮವೇ ಮೊದಲಾದ ವಿಕಾರಗಳು ಯಾವುವೂ ಲೇಪವಾಗತಕ್ಕದ್ದಲ್ಲವು. ಲಕ್ಷ್ಮೀ ವಲ್ಲಭನಾದ ಶ್ರೀಮನ್ನಾರಾಯಣನು ಕೃಷ್ಣಾಭಿಧಾನದಿಂದ ವಿರಾಜಿಸುತ್ತಲಿದ್ದು ಗೋಕುಲದಲ್ಲಿನ ಅನೇಕ ಜನ ಗೋಪಿಕಾ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದಂತೆ ತೋರ್ಪಟ್ಟವನಾದಾಗ್ಯೂ ಆ ದೇವದೇವೋತ್ತಮನಾದ ನಿಸ್ಸಂಗಾತ್ಮನಿಗೆ ಸರ್ವೋತ್ತಮವಾದ ಬ್ರಹ್ಮಚರ್ಯವು ಹೇಗೆ ಲೋಪವಾಗಲಿಲ್ಲವೋ ಅದರಂತೆ ನಿಸ್ಸಂಗಾತ್ಮ ಭಾವನಾ ಸಂಸಿದ್ಧನಿಗೆ ಕಾಮಾದಿಗಳು ದಿಟವಲ್ಲವು. ಯಾವ ಮಹಾತ್ಮನು ವಜ್ರೋಲಿ ಎಂಬ ಮಹಾಯೋಗ ಬಲದಿಂದ ಊರ್ಧ್ವರೇತಸ್ಕನಾಗಿ ವೀರ್ಯ ಸ್ಖಲನೆಯಿಲ್ಲದೆ ಇರುವವನಾಗಿ ಪ್ರಕಾಶಿಸುವನೋ ಆತನಿಗೆ ಯಾವತ್ತಿಗೂ ಬ್ರಹ್ಮಚರ್ಯವು ನಷ್ಟವನ್ನು ಹೊಂದಲಾರದು. ಅದರಲ್ಲಿಯೂ ಸೂಕ್ಷ್ಮ ದೇಹದ್ವಾರ ಪರಕಾಯ ಪ್ರವೇಶ ಮಾಡಿರುವವನಿಗೆ ಬ್ರಹ್ಮಚರ್ಯ ಸ್ಖಾಲಿತ್ಯವಿಲ್ಲವು. ಯಲೈಸನಂದನನೇ, ಜಗತ್ತು ಕೇವಲ ಸ್ವಪ್ನ ರೂಪವಾಗಿ ತೋರುತ್ತಿರುವುದೇ ವಿನಃ ನಿಜವಲ್ಲವೆಂದು ದೃಢವಾದ ಪ್ರಜ್ಞಾ ವಿಶೇಷವನ್ನು ಹೊಂದಿರುವ ಮಹಾತ್ಮನಿಗೆ ಕರ್ಮಲೇಪವೇನೇ ಇಲ್ಲದಿರಲು ಕರ್ಮಫಲ ಸಂಘವು ಎಂತು ಸಂಘಟಿಸುವುದು ಎಂಬುದನ್ನು ನೀನು ಯೋಚಿಸು. ಇದಲ್ಲದೆ ಯಾರು ನಶ್ವರವಾದುದಾಗಿಯೂ ಭೌತಿಕವಾಗಿಯೂ ಇರುವ ಈ ದೇಹದಲ್ಲಿ ನಾನು ಎಂಬ ಮಮತೆಯನ್ನು ಹೊಂದಿರುವರೋ ಅವರಿಗೆ ಈ ಕರ್ಮವನ್ನು ಮಾಡು ಎಂದು ವಿಧಿಸುವ ಮತ್ತು ಈ ಕರ್ಮವನ್ನು ಮಾಡದಿರು ಎಂದು ಪ್ರತಿಷೇಧಿಸುವ ಶಾಸ್ತ್ರಗಳು ನಿಯಾಮಕಗಳೇ ವಿನಃ ಕರ್ಮ ಪಾಶಬದ್ಧರಾಗದೆ ಧೀರರಾಗಿ ನಿಸ್ತ್ರೈಗುಣ್ಯ ಪಥ ಸಂಚಾರಿಗಳಾಗಿರುತ್ತ ಕಾಮಹತರಾಗದೇ ಇರುವ ಶ್ರೋತ್ರಿಯೋತ್ತಮನನ್ನು ವ್ರತ ಮತ್ತು ವ್ರತಲೋಪ ಪ್ರಸಕ್ತಿಗಳು ಮುಟ್ಟಲಾರವು. ಎಲೈ ಪದ್ಮಪಾದನೆ, ಏಕೆ ಸಂದೇಹ ಪಡುವೆ? ಪೂರ್ವದಲ್ಲಿ ಮಹೇಂದ್ರನು ತ್ವಷ್ಟ ಬ್ರಹ್ಮಪುತ್ರನಾದ ವಿಶ್ವರೂಪನಂ ಕೊಂದರೂ ಬ್ರಹ್ಮಹತ್ಯ ಮಹಾಪಾತಕವು ಆತನನ್ನು ಅಂಟದಿದ್ದ ರೀತಿಯಲ್ಲಿ ಆತ್ಮಸ್ವರೂಪವನ್ನು ತಿಳಿದಿರುವ ಪರಮ ವಿಜ್ಞಾನ ಸಿದ್ಧರಾದವರನ್ನು ಪಾಪಕರ್ಮಗಳ ಮತ್ತು ಪುಣ್ಯಕರ್ಮಗಳ ದೆಸೆಯಿಂದ ಉತ್ಪನ್ನನಾಗುವ ಫಲಗಳ್ಯಾವುವೂ ಮುಟ್ಟುವುದಿಲ್ಲವೆಂದು ಋಗ್ವೇದದ ಕೌಶೀತಕಿ ಬ್ರಾಹ್ಮಣೋಪನಿಷತ್ತಿನಲ್ಲಿ ವಿಸ್ತಾರವಾಗಿ ವ್ಯಕ್ತಗೊಳಿಸಿರುವುದು ಪ್ರಸಿದ್ಧವಾಗಿರುವುದನ್ನು ಅಭಿಜ್ಞನಾದ ನೀನು ಕಾಣೆಯಾ? ಪೂರ್ವ ಯುಗದಲ್ಲಿ ನಿಮಿಕುಲೋತ್ಪನ್ನನಾದ ಜನಕ ಚಕ್ರೇಶ್ವರನು ಕರ್ಮಯೋಗ ಸಿದ್ಧನಾಗಿ ಅನೇಕವಾದ ಯಜ್ಞಗಳನ್ನಾಚರಿಸಿದವನಾದಾಗ್ಯೂ ಆತನು ಜಗತ್ತು ಮಿಥ್ಯೆಯೆಂದರಿತು ಅಸಂಗಾತ್ಮ ಭಾವನಾ ಸಂಸಿದ್ಧನಾಗಿ ಪೂರ್ವವಾದ ಅಭೇದ ಜ್ಞಾನನಿಷ್ಠನಾದುದರಿಂದ ಆತನಿಗೆ ತನ್ನಿಂದ ಆಚರಿಸಲ್ಪಟ್ಟ ಬಹುವಿಧ ಯಾಗಗಳ ಫಲಗಳು ಯಾವುವೂ ಅನುಭವಕ್ಕೆ ಸಂಘಟನೆಯಾಗಲಿಲ್ಲವೆಂಬ ಮಹದ್ವಿಷಯವನ್ನು ಉತ್ತಮವಾದ ತೈತ್ತರೀಯೋಪನಿಷತ್ತೂ ಸಹ ಉದ್ಘೋಷಿಸುತ್ತಿರುವುದು. ಈ ಉಪನಿಷತ್ತುಗಳು ಎಲ್ಲವೂ ಯೋಗ್ಯವಾದ ಪ್ರಮಾಣಗಳಾಗಿರುವುದು. ಇದಲ್ಲದೆ ವಿಚಾರ ಮಾಡಿ ನೋಡಿದಲ್ಲಿ ಅಪರಿಮಿತವಾದ ವೇದಾಂತ ವಾಕ್ಯಗಳೆಲ್ಲವೂ ಯಾವನು ಪರಮಾದ್ವೈತ ತತ್ವ ಸಿದ್ಧಾಂತಿಯಾದವನೋ ಆತನನ್ನು ಪುಣ್ಯ ಮತ್ತು ಪಾಪಕರ್ಮಗಳ ಫಲಗಳು ಪೀಡಿಸತಕ್ಕವುಗಳಲ್ಲವೆಂದು ಸಾರುತ್ತಿರುವುದು. ಪೂರ್ವಕಾಲದ ಮಹಾತ್ಮರುಗಳಾದ ವೇದವ್ಯಾಸ ಮುನಿ, ಶುಕಯೋಗಿ, ಪೂಜ್ಯ ಗೌಡಪಾದ ಮುನಿ ಮತ್ತು ಗುರು ಗೋವಿಂದ ಪಾದಾಚಾರ್ಯ ಇತ್ಯಾದಿ ಗುರುಜನಗಳು ಈ ಅಭಿಪ್ರಾಯವನ್ನು ಅನುಮೋದಿಸಿರುವರು. ಅಲ್ಲದೆ ಮಹಾತ್ಮರಾದ ಹಿರಿಯರ ಅನುಭವವೂ ಇದನ್ನು ಪುಷ್ಟೀಕರಿಸುತ್ತಿರುವುದು. ಇತ್ಯಾದಿ ಕಾರಣಗಳಿಂದ ಇನ್ನೂ ಸಂಶಯ ಪಡಲು ಕಾರಣವಿಲ್ಲವು. ಆದರೆ ಒಂದು ದೇಹದ ಅಂತಃಕರಣಗಳಿಂದೊಡಗೂಡಿ ಮತ್ತೊಂದು ದೇಹವನ್ನು ಸೇರಿ ಆ ಹೊಸ ದೇಹದ ಸಾಧನೆಗಳಿಂದ ಪುಣ್ಯ ಮತ್ತು ಪುಣ್ಯೇತರ ಕರ್ಮಗಳನ್ನು ಆಚರಿಸಿದುದೇ ಆದರೆ ಅಂತಃಕರಣಗಳೇ ಕರ್ಮ ಕರ್ತೃತ್ವವನ್ನು ಹೊಂದುತ್ತಿರುತ್ತವೆಯಾಗಿ ಅವುಗಳಿಗೆ ಕರ್ಮ ಫಲವು ಹೇಗೆ ಲೇಪವಾಗದಿರುವುದೆನ್ನುವೆಯೋ ಕೇಳು. ನೀರಿನಲ್ಲಿರುವ ತಾವರೆಯ ಎಲೆಗೆ ಹೇಗೆ ನೀರು ಅಂಟುದೋ ಹಾಗೆ ಕರ್ಣಗಳಿಗೆ ಕರ್ಮಫಲ ಲೇಪವಿಲ್ಲ.
ಅಚಲವಾದ ಸುಜ್ಞಾನ ವಿಶೇಷದಿಂದೊಡಗೂಡಿ ಪರಮ ವೇದಾಂತಿಯು ಅನ್ಯ ದೇಹ ಪ್ರವೇಶವನ್ನೂ ಮಾಡದೆ ನಿಜ ದೇಹ ಸಾಧನೆಯಿಂದಲೇ ಕರ್ಮಗಳನ್ನಾಚರಿಸಿದಾಗ್ಯೂ ಆತನಿಗೆ ಕರ್ಮ ಫಲ ಸಂಪರ್ಕವಿಲ್ಲವೆಂಬುದು ನಿರ್ಧಾರವಾದರೂ ಲೋಕದಲ್ಲಿ ಸುಜ್ಞಾನಿಗಳಾದವರು ಶಿಷ್ಟಾಚಾರವನ್ನು ಅತಿಕ್ರಮಿಸಿ ನಡೆದುದೇ ಆದರೆ ಉಳಿದವರು ಅವರನ್ನನುಸರಿಸುವುದರಿಂದ ಅನುಸೂತ್ಯವಾಗಿ ಬಂದ ಶಿಷ್ಟಾಚಾರಕ್ಕೆ ಲೋಪ ಬರುವುದು. ಆದುದರಿಂದ ಅದಕ್ಕೆ ಅವಕಾಶವನ್ನು ಕೊಡದಂತೆ ನಾನು ರಾಜ ಶರೀರವನ್ನು ಪ್ರವೇಶಿಸಿದ್ದು ಕಾಮಕಲಾ ವಿಶೇಷಗಳನ್ನು ಅನುಭವಾತ್ ಅರಿತು ಬರುವೆನು. ಹೀಗೆ ತನ್ನ ಮುಖ್ಯ ಶಿಷ್ಯನಾದ ಪದ್ಮಪಾದಾಚಾರ್ಯನಿಗೆ ಅನಂತವಾದ ಪ್ರಮಾಣ ವಾಕ್ಯಗಳಿಂದ ಪರಮಾರ್ಥವನ್ನು ಬೋಧಿಸಿ ಆತನ ಚಿತ್ತವೃತ್ತಿಯ ಸಂಶಯವನ್ನು ಪರಿಹರಿಸಿ ಬಳಿಕ ಶ್ರೀಮದಾಚಾರ್ಯವರ್ಯನು ಸಮೀಪದಲ್ಲಿ ಕಾಲು ನಡೆಗೆ ಶಕ್ಯವಲ್ಲದಿರುವ ಒಂದು ಪರ್ವತವು ಕಾಣಿಸುತ್ತಲಿರಲು ಅಣಿಮಾದ್ಯಷ್ಟ ಸಿದ್ಧಿಗಳ ಯೋಗ ಬಲದಿಂದ ಪರ್ವತ ಶಿಖರ ಪ್ರದೇಶಕ್ಕೆ ಬಂದು ನಿಂತವನಾಗಿ ತನ್ನ ಸಕಲ ಶಿಷ್ಯರನ್ನೂ ಕರೆದು ಅವರುಗಳಂ ಕುರಿತು ಮೃದು ಮಧುರವಾದ ಮಾತುಗಳಿಂದ ಈ ಪ್ರಕಾರ ಹೇಳಿದನು. ಆಪ್ತರಾದ ಶಿಷ್ಯರುಗಳಿರ, ಇತ್ತ ಕಡೆಯ ಈ ರಮ್ಯ ಸ್ಥಳವನ್ನು ನೋಡಿರಿ. ಉನ್ನತವಾದ ಶಿಖರಗಳಿಂದ ಪ್ರಕಾಶಿಸುತ್ತಲಿರುವ ಈ ಪರ್ವತದ ಗುಹೆಯು ಕಾಣುತ್ತಿರುವುದು. ಇದರ ಒತ್ತಿನಲ್ಲಿ ವಿಸ್ತಾರವಾದ ಒಂದು ಬಂಡೆಯು ಗೋಚರಿಸುತ್ತಲಿರುವುದು. ಬಂಡೆಯ ಸುತ್ತಲೂ ನಿರ್ಮಲವಾದ ಜಲದಿಂದೊಡಗೂಡಿ ಒಂದು ತೊರೆಯು ಹರಿಯುತ್ತಲಿರುವುದು. ಈ ತೊರೆಯು ಉಭಯ ತೀರಗಳಲ್ಲಿಯೂ ಅನೇಕ ಫಲಗಳಿಂದೊಡಗೂಡಿದ ವೃಕ್ಷಗಳನ್ನು ಆಶ್ರಯಿಸಿರುವವಾದ ಬಹು ರಮ್ಯವಾದ ಪುಷ್ಪಗಳಿಂದ ಭರಿತವಾದ ಬಳ್ಳಿಗಳಿಂದ ಪರಿಶೋಭಿಸುತ್ತಲಿರುವುದು. ಈ ಗಿರಿಗುಹಾ ಪ್ರಾಂತ್ಯದಲ್ಲಿ ನನ್ನ ಶರೀರವನ್ನಿರಿಸಿ ನಾನು ನನ್ನ ಸೂಕ್ಷ್ಮ ದೇಹದೊಡನೆ ಪ್ರಯಾಣ ಮಾಡಿ ರಹಸ್ಯವಾದ ಸ್ವಕೀಯ ಕಾರ್ಯವನ್ನು ಆಚರಿಸಿ ಬರುವೆನು. ಆ ಪರ್ಯಂತರವೂ ನೀವುಗಳೆಲ್ಲರೂ ಜಾಗರೂಕರಾಗಿದ್ದು ನನ್ನ ಸ್ಥೂಲ ದೇಹವನ್ನು ಸಂರಕ್ಷಿಸುತ್ತಿರುವುದು ಎಂದು ಶಿಷ್ಯರಿಗೆ ತಿಳಿಸಿ ಶ್ರೀ ಯತಿ ಸಾರ್ವಭೌಮನು ಪರ್ವತಾಗ್ರದಿಂದಿಳಿದು ಗುಹಾ ಪ್ರದೇಶಕ್ಕೆ ಬಂದು ಅಲ್ಲಿ ಯೋಗಾರೂಢನಾಗಿ ಕುಳಿತನು. ಅನಂತರ ಗುರುವರ ಚೇತನವು ಯೋಗ ಮಾರ್ಗದಿಂದ ಸ್ಥೂಲ ದೇಹವನ್ನು ಬಿಟ್ಟು ಸುಷುಮ್ನಾ ನಾಡಿದ್ವಾರ ಶಿಂಶುಮಾರ ಚಕ್ರಸ್ಥಾನವಂ ಸೇರಿ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರವೆಂಬ 4 ಕರಣಗಳಿಂದ ಕೂಡಿ ಬ್ರಹ್ಮರಂಧ್ರ ಸ್ಥಾನವನ್ನು ಭೇದಿಸಿಕೊಂಡು ಲೀಲೆಯಿಂದ ಹೊರಟಿತು. ಹೀಗೆ ಪ್ರಯಾಣ ಮಾಡಿದ ಶ್ರೀಮದಾಚಾರ್ಯರ ಸೂಕ್ಷ್ಮ ದೇಹ ರೂಪಚೇತನವು ಅರಣ್ಯ ಮಧ್ಯದಲ್ಲಿ ಮೃತನಾಗಿ ಬಿದ್ದಿರುವ ಅಮರಕರಾಜನ ಭೌತಿಕ ದೇಹದ ಬ್ರಹ್ಮರಂಧ್ರ ಸ್ಥಾನದಿಂದ ಒಳಪೊಕ್ಕು ಹೃದಯ ಪ್ರಾಂತ್ಯವಂ ಸೇರಿ ಸಮಸ್ತ ಅಂಗೋಪಾಂಗಗಳಲ್ಲಿಯೂ ಸಂಪೂರ್ಣವಾಗಿ ವ್ಯಾಪಿಸಿತು. ಒಡನೆಯೇ ಅಮರಕ ರಾಜನು ನಿದ್ರೆಯಿಂದ ಎಚ್ಚೆತ್ತನೆಂಬಂತೆ ಅಚಲತೆಯಂ ಬಿಟ್ಟು ಸಚಲತೆಯಂ ಹೊಂದಲು ಪತಿ ವಿಯೋಗದಿಂದ ದುಃಖ ಪಡುತ್ತಲಿದ್ದ ರಾಜಪತ್ನಿಯರೆಲ್ಲರೂ ಇದನ್ನು ನೋಡಿ ಮೃತನಾಗಿದ್ದ ತಮ್ಮ ಪ್ರಾಣವಲ್ಲಭನಾದ ರಾಜನೇ ಮತ್ತೆ ಜೀವವಂ ಪಡೆದನೆಂದು ಅತ್ಯಂತ ಸಂಭ್ರಮಾನ್ವಿತೆಯರಾದರು. ಅಮರಗರಾಜನ ಶವದ ಸುತ್ತಲೂ ಸೇರಿದ್ದ ಸಕಲ ಪರಿಜನರೂ ಸಹ ಈ ಪರಮಾಶ್ಚರ್ಯವಂ ಕಂಡು ದೈವಾಧೀನನಾಗಿದ್ದ ತಮ್ಮ ನರಪತಿಯು ಗಿರಿಜಾಸತಿಯಾದ ಪರಮೇಶ್ವರನ ಕೃಪಾಕಟಾಕ್ಷದಿಂದ ಮತ್ತೆ ಬದುಕಿದನೆಂತಲೇ ತಮ್ಮ ಮನಸ್ಸಿನಲ್ಲಿ ನಿರ್ಧರಿಸಿಕೊಳ್ಳುವವರಾಗಿ ಅಮರಕ ಮಹಾರಾಜನಿಗೆ ಅತ್ಯಂತ ಸಂಭ್ರಮದಿಂದ ನಮಸ್ಕರಿಸುತ್ತಲಿರಲು ರಾಜೇಂದ್ರನ ಎದಿರಾಗಿ ಅನೇಕ ವಿಧವಾದ ಮಂಗಳಕರವಾದ ವಾದ್ಯ ವಿಶೇಷಗಳು ಮೊಳಗುತ್ತಲಿದ್ದವು. ತರುವಾಯ ಮಂತ್ರಿಗಳೆಲ್ಲರೂ ಸಂಭ್ರಮಿಸಿ ಗುಂಪು ಸೇರಿ ಪುರೋಹಿತರ ಮುಖೇಣ ರಾಜನಿಗೆ ಪೀಡಾ ಪರಿಹಾರಕವಾದ ಶಾಂತಿ ಕರ್ಮಗಳನ್ನು ಮಾಡಿಸಿ ಅತ್ಯಂತ ಮಂಗಳಕರವಾದ ಉತ್ಸವಗಳನ್ನು ಮಾಡಿಸಲು ಮಹಾರಾಜನು ಕೇವಲ ವೈಭವದಿಂದ ಪ್ರಗಲ್ಭ ಸುಂದರಿಯರಾದ ತನ್ನ ಪತ್ನಿ ಜನರಿಂದ ಪರಿವೃತನಾಗಿ ರಥಾರೂಢನಾಗಿ ಸಕಲ ಪುರಜನಗಳಿಗೂ ಮಹಾ ಸಂಭ್ರಮವನ್ನುಂಟು ಮಾಡುತ್ತಾ ರಾಜಧಾನಿಯನ್ನು ಕುರಿತು ಇಂದ್ರನು ದೇವತಾ ಪರಿವೃತನಾಗಿ ಅಮರಾವತಿಗೆ ಬರುವಂತೆ ಬರುತ್ತಲಿದ್ದನು. ಸಕಲ ವಿಧವಾದ ರಾಜೋಪಚಾರಗಳನ್ನು ಹೊಂದಿ ದಿವ್ಯ ರತ್ನಮಯವಾದ ರಥದಲ್ಲಿ ಕುಳಿತು ಸಪರಿವಾರನಾಗಿ ಸಂಭ್ರಮದಿಂದ ನಗರವಂ ಪ್ರವೇಶಿಸಿ ಮೃತನಾಗಿದ್ದು ಪುನಃ ಜೀವಿತನಾದ ತನ್ನ ದರ್ಶನವನ್ನು ಪಡೆಯಲು ಆತುರತೆಯಿಂದ ಬರುತ್ತಿರುವ ಸಕಲ ಪರಿಜನ ಪುರಜನಗಳನ್ನು ವಿಪುಲೋಲ್ಲಾಸದಿಂದ ಸಂತೈಸಿದವನಾಗಿ ನರಪತಿ ಕಂಠೀರವನು ಅರಮನೆಯನ್ನು ಪ್ರವೇಶಿಸಿ ಕುಲಕ್ರಮಾನುಗತವಾದ ರತ್ನ ಸಿಂಹಾಸನವನ್ನು ಏರಿ ಮಹದ್ವೈಭವದಿಂದ ರಾಜಿಸುತ್ತಲಿದ್ದನು. ಹೀಗೆ ಮೃತ್ಯು ದೇವತೆಯ ಬಾಯಿಗೆ ತುತ್ತಾಗಿದ್ದು ಆ ಮೃತ್ಯುವನ್ನು ಜಯಿಸಿ ಬದುಕಿ ಬಂದ ರಾಜೇಂದ್ರ ಚಂದ್ರಮನು ಅಸಾಧಾರಣವಾದ ಸಂಭ್ರಮದಿಂದ ಪ್ರತಿದಿನವೂ ವಿಜೃಂಭಣೆಯಿಂದ ದೇವತಾ ಸಂಬಂಧವಾದ ಮಹೋತ್ಸವಗಳನ್ನು ಮಾಡಿಸುತ್ತಲೂ ತನ್ನ ಸೇವಕರ ಸಮೂಹಕ್ಕೆ ಇಷ್ಟಾರ್ಥವಂ ಕೊಟ್ಟು ಆನಂದಪಡಿಸುತ್ತಲೂ ನಿರಂತರದಲ್ಲಿಯೂ ನೇತ್ರಾನಂದಕರವಾದ ನರ್ತನ, ಶ್ರೋತ್ರಾನಂದಕರವಾದ ಗಾನ ಮತ್ತು ವಾದ್ಯ,
ನವರಸಾಲಂಕಾರ ಭರಿತವಾದ ಸಾಹಿತ್ಯ ಇತ್ಯಾದಿ ಐಹಿಕ ಭೋಗಗಳಲ್ಲಿ ಬಹಳ ಆಸಕ್ತನಾಗಿ ಅಮರಾವತಿಯಲ್ಲಿ ಇಂದ್ರನಿರುವಂತೆ ಪರಮ ಸುಖದಿಂದ ರಾಜಧಾನಿಯಲ್ಲಿದ್ದನು. ಈ ಪ್ರಕಾರ ಸಾಕ್ಷಾತ್ ಪರಶಿವ ಸ್ವರೂಪನಾದ ಯತಿಕುಲಾಧಿಪ ಶ್ರೀಶಂಕರನು ಸ್ವಕೀಯ ಲೀಲಾ ವಿನೋದದಿಂದ ರಾಜದೇಹದಲ್ಲಿದ್ದು ಧರ್ಮದಿಂದ ರಾಜ್ಯವನ್ನಾಳುತ್ತಿರಲು ರಾಜ್ಯದಲ್ಲಿ ಎಲ್ಲೆಲ್ಲಿಯೂ ಕೋಮಲವಾದ ತೃಣವು, ನಿರ್ಮಲವಾದ ಜಲವು, ರಸಭರಿತವಾದ ಫಲಗಳು, ಸಕಲ ವಿಧವಾದ ಧಾನ್ಯಗಳು ಸಹ ಹೇರಳವಾಗಿ ಬೆಳೆಯುವಂತೆ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಸಕಲ ಸಜ್ಜನರು ಅತ್ಯಂತ ಸಂತೋಷವಂ ತಾಳಿದವರಾಗಿ ಅಮರಕ ಮಹಾರಾಜರನ್ನು ಕೊಂಡಾಡುತ್ತಲಿದ್ದರು. ಸಕಲ ವಿಧವಾದ ಪ್ರಜಾ ಸಂರಕ್ಷಣೆಯ ಧರ್ಮ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿದು ತದ್ಧರ್ಮಾನುಸಾರವಾಗಿ ಮಹಾರಾಜನು ರಾಜ್ಯವನ್ನು ಪಾಲಿಸುತ್ತಾ ಸಕಲ ವರ್ಣಗಳ ಮತ್ತು ಸಕಲ ಆಶ್ರಮಗಳ ಧರ್ಮಗಳನ್ನು ಆಯಾಯ ಜನರು ಸಂತೋಷದಿಂದ ಆಚರಿಸುವಂತೆ ಸಕಲ ಸಹಾಯ ಸಂಪತ್ತನ್ನುಂಟು ಮಾಡಿ ಪ್ರೇಮದಿಂದ ಪ್ರಜೆಗಳನ್ನು ಪರಿಪಾಲಿಸುತ್ತಲಿರಲು ಆ ರಾಜ್ಯದಲ್ಲಿ ನೀಚರಾದ ಜನರೂ ಸಹ ಸಜ್ಜನರಾಗಿ ಪರಿಣಮಿಸಿ ಪ್ರಜೆಗಳಿಗೆ ಸಕಲ ವಿಧ ಸೌಖ್ಯ ಉಂಟಾಗಿ ನಿರಂತರವಾದ ಸುಭಿಕ್ಷವಿರಲು ರಾಜ್ಯದಲ್ಲಿನ ಸಮಸ್ತ ಜನರಿಗೂ ಆರೋಗ್ಯವು ವೃದ್ಧಿಯಾಗಿ ಪ್ರಜೆಗಳೆಲ್ಲರೂ ತಮ್ಮ ರಾಜ್ಯವು ರಾಮ ರಾಜ್ಯದಂತೆ ಮಂಗಳಕರವಾಗಿರುವುದೆಂದು ಸಂತೋಷಪಡುತ್ತಲಿದ್ದರು. ರಾಜ ಕುಲಶ್ರೇಷ್ಠನಾದ ಅಮರಕ ರಾಜನ ದೇಹಾಂತರ್ಗತನಾಗಿ ಪರಮ ಪೂಜ್ಯನಾದ ಶಿವಯೋಗಿಯು ಅತ್ಯಂತ ವೈಭವದಲ್ಲಿ ಪ್ರೇಮದಿಂದ ರಾಜ್ಯವನ್ನಾಳುತ್ತಲಿರಲು ಆ ರಾಜೇಂದ್ರನ ದೇಶದಲ್ಲಿ ಎಲ್ಲಿಯೂ ದೈವಿಕವಾದ ಉಪದ್ರವಗಳು ಇರಲಿಲ್ಲವು. ಸಜ್ಜನರಿಗೆ ದುರ್ಜನರಿಂದ ಬಾಧೆಯುಂಟಾಗುತ್ತಿರಲಿಲ್ಲವು. ಜನಗಳನ್ನು ಪೀಡಿಸುವ ಕ್ಷಾಮಾದಿಗಳು ಆ ರಾಷ್ಟ್ರದಲ್ಲಿ ತಲೆದೋರುತ್ತಲಿರಲಿಲ್ಲವು. ಸಾಂಕ್ರಾಮಿಕಾದಿ ರೋಗಗಳ ಬಾಧೆಯನ್ನು ಪ್ರಜೆಗಳು ಅರಿಯರು. ಸಕಲ ದೇಶಗಳಲ್ಲಿಯೂ ಸಕಲ ಜನರಿಗೂ ಸಂಮೋದವು ಹೆಚ್ಚುತ್ತಲಿದ್ದಿತು. ಈ ಪ್ರಕಾರವಾಗಿ ಮಹಾದೇವನ ಅಂಶ ಸಂಭೂತನಾದ ಯತಿಪತಿಯು ನಾರಾಯಣಾಂಶಯುಕ್ತನಾದ ಭೂಪತಿಯಾಗಿ ಪರಿಣಮಿಸಿ ಸರ್ವೋತ್ತಮವಾದ ರಾಜ್ಯ ಧರ್ಮಗಳಿಗೆ ಸ್ವಲ್ಪವೂ ಕುಂದುಂಟಾಗದಂತೆ ಮಹಾವಿಭವದಿಂದ ರಾಜ್ಯವನ್ನು ಪಾಲಿಸುತ್ತಲಿರಲು ಪೂರ್ವ ಸ್ಥಿತಿಗಿಂತಲೂ ರಾಜ್ಯಭಾರ ಕ್ರಮವು ಪ್ರಜಾಸೌಖ್ಯ ವಿಶೇಷವೂ ಈಚೆಗೆ ಬಹುಮಟ್ಟಿಗೆ ವ್ಯತ್ಯಾಸವಾಗಿರುವ ಭಾಗವನ್ನು ಅಲ್ಲಿನ ಪ್ರಸಿದ್ಧರಾದ ಮಂತ್ರಿಗಳೆಲ್ಲರೂ ತಿಳಿದು ಸಂಶಯಗೊಳ್ಳುವವರಾಗಿ ಒಂದೆಡೆಯಲ್ಲಿ ಸೇರಿ ಆಲೋಚಿಸಲು ಕುಳಿತರು. ಮೃತನಾಗಿದ್ದ ನಮ್ಮ ರಾಜನು ಮತ್ತೆ ಜೀವವಂ ಪಡೆದಿರುವುದು ಮನಸ್ಸಿಗೆ ಅತ್ಯಂತ ಆಶ್ಚರ್ಯಕರವಾಗಿ ತೋರುವುದು. ಅಲ್ಲದೆ ರಾಜನ ಬುದ್ಧಿಯ ಚಾತುರ್ಯವು ಮೊದಲಿನ ಸ್ಥಿತಿಯನ್ನು ಹೋಲದು. ಈಚೆಗೆ ರಾಜೇಂದ್ರನ ಬುದ್ಧಿ ವಿಶೇಷವು ಮಹಾತ್ಮನಾದ ಸುರಾಚಾರ್ಯನ ಬುದ್ಧಿಗೆ ಸಮನಾಗಿ ತೋರುತ್ತಿರುವುದು. ಪ್ರಾಪ್ತವಾಗಿದ್ದ ಮರಣವನ್ನು ತಳ್ಳಿ ಮತ್ತೆ ಬದುಕಿದ ಬಳಿಕ ನಮ್ಮ ರಾಜನ ದೇಶದಲ್ಲಿ ಎಲ್ಲೆಡೆಯಲ್ಲಿಯೂ ಗೋವುಗಳು ವಿಶೇಷವಾಗಿ ಹಾಲನ್ನು ಕರೆಯುತ್ತಿರುವುವು. ಭೂಮಿಯು ಸರ್ವದಾ ಸಸ್ಯಪೂರಿತವಾಗಿಯೂ ವೃಕ್ಷಗಳು ಯಾವಾಗಲೂ ಫಲಪುಷ್ಪ ಭರಿತವಾದವುಗಳಾಗಿಯೂ ಶೋಭಿಸುತ್ತಿರುವುವು. ನಮ್ಮ ಮಹಾರಾಜನು ಕಮಲಾಕ್ಷನಾದ ಶ್ರೀಮನ್ನಾರಾಯಣನೋಪಾದಿಯಲ್ಲಿ ಸೂಕ್ಷ್ಮ ದೃಷ್ಟಿಯಿಂದ ಧರ್ಮಾಧರ್ಮಗಳನ್ನು ಅತಿ ಚತುರನಾಗಿಯೂ ನಿರ್ಣಯಿಸುತ್ತಲಿರುವನು. ಈತನ ಸದ್ಗುಣ ವಿಶೇಷವು ಮೊದಲಿಗಿಂತಲೂ ಹೆಚ್ಚಾಗಿ ಮಾರ್ಪಟ್ಟಿರುವುದು. ಪೂರ್ವ ಯುಗದಲ್ಲಿ ಪ್ರಭುತ್ವವನ್ನು ಮಾಡುತ್ತಲಿದ್ದ ಪಾಂಡವ ರಾಜನೋಪಾದಿಯಲ್ಲಿ ಈತನು ಆಶೇಷ ಪ್ರಜೆಗಳನ್ನು ತಾಯಿಯು ಮಕ್ಕಳನ್ನು ಪೋಷಿಸುವಂತೆ ಕೃಪೆಯಿಂದ ಪರಿಪಾಲಿಸುತ್ತಲಿರುವನು. ನಮ್ಮ ರಾಜ್ಯವು ಶ್ರೀರಾಮ ರಾಜ್ಯದಂತೆ ಧರ್ಮ ಸುಖ ಪೂರ್ಣವಾಗಿರುವುದು. ರಾಜ್ಯ ಕಾಲಸ್ಯ ಕಾರಣಂ. ರಾಜನು ಕಾಲಕ್ಕೆ ಅಂದರೆ ಧರ್ಮಾಧರ್ಮಗಳ ಏಳಿಗೆಯ ಕಾಲಕ್ಕೆ ಕಾರಣನು ಎಂಬ ಹಿರಿಯರ ಅನುಭವ ವಾಕ್ಯದಂತೆ ನಮ್ಮ ರಾಜೇಂದ್ರನ ರಾಜ್ಯ ಪರಿಪಾಲನಾ ಕ್ರಮದಿಂದ ಪಾಪ ಸಂಪರ್ಕದಿಂದೊಡಗೂಡಿದ ಈ ಕಲಿಯುಗದಲ್ಲಿ ಕೃತಯುಗದ ಧರ್ಮವು ನೆಲೆಗೊಂಡಿರುವುದು. ಭೂಪಾಲನ ಅಂತಃಕರಣಗಳೆಂಬ ಮನೋಬುದ್ಧ್ಯಂಕಾರ ಚಿತ್ತಗಳು ಪೂರ್ವದಂತಿಲ್ಲವು. ಈತನು ಮರಣ ಮುಖದಿಂದ ತಪ್ಪಿಸಿಕೊಂಡು ಬಂದ ಈಚೆಗೆ ಈತನಲ್ಲಿ ಮೊದಲಿಗಿಂತಲೂ ಅನೇಕ ಪಾಲು ಅತಿಶಯವಾದ ತೇಜಸ್ಸು ಮತ್ತು ಪ್ರಭಾವವೂ ತುಂಬಿ ತುಳುಕುವಂತಿರುವುವು. ಇದಕ್ಕೆ ಕಾರಣವು ರಾಜನ ಶರೀರವು ಮೊದಲಿನದಾದಾಗ್ಯೂ ಈತನ ಕರ್ಣಗಳು ಮೊದಲಿನವಲ್ಲವು ಮತ್ತು ಬೇರೆಯವು ಎಂಬುದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಇದೇ ಸಿದ್ಧಾಂತವು. ಆದುದರಿಂದ ನಮ್ಮ ಭೂಪಾಲನಿಗೆ ಮರಣ ಪ್ರಾಪ್ತಿಯಾಗಿದ್ದಾಗ್ಗೆ ಪ್ರಾಯಶಃ ಯಾರೋ ಮಹಾಮಹಿಮನಾದ ಯೋಗಿ ಶ್ರೇಷ್ಠನು ಪರಕಾಯ ಪ್ರವೇಶ ಬಲದಿಂದ ಸ್ವಕೀಯ ಲೀಲಾ ವಿನೋದಯುಕ್ತನಾಗಿ ನಮ್ಮ ರಾಜನ ಮೃತ ದೇಹದಲ್ಲಿ ಪ್ರವೇಶಿಸಿ ಯೋಗ ಬಲದಿಂದ ರಾಜ್ಯವನ್ನು ಅಪರಿಮಿತ ಧರ್ಮದಿಂದ ಪರಿಪಾಲಿಸುತ್ತಿರಬೇಕು. ಹಾಗಲ್ಲದೆ ಮೃತನಾದ ರಾಜನು ಮತ್ತೆ ಬದುಕಿದನೆಂಬುದು ಯಾವ ಕಾಲದಲ್ಲಿಯೂ ನಿಜವಾಗಲಾರದು ಎಂದು ಚತುರರಾದ ಮಂತ್ರಿಗಳು ತಮ್ಮ ತಮ್ಮಗಳಲ್ಲಿಯೇ ಆಲೋಚಿಸಿ ನಿಶ್ಚಯವನ್ನು ಮಾಡಿಕೊಳ್ಳುವವರಾದರು.
ಈ ಪ್ರಕಾರವಾಗಿ ಅನ್ಯ ದೇಹ ಪ್ರವೇಶ ಶಕ್ತಿಯಿಂದ ನಮ್ಮ ರಾಜನ ದೇಹವನ್ನು ಪ್ರವೇಶಿಸಿರುವ ಯೋಗಿವರ್ಯನು ಮತ್ತೆ ಪೂರ್ವ ದೇಹವನ್ನು ಅಪೇಕ್ಷಿಸಿ ಸಂತೋಷದಿಂದ ತನ್ನ ದೇಹವಂ ಕುರಿತು ಹೊರಟು ಹೋದುದೇ ಆದರೆ ಆಗ ಆತನ ಪ್ರಭಾವದಿಂದ ನಮ್ಮ ರಾಷ್ಟ್ರದಲ್ಲಿ ವೃದ್ಧಿಯಾಗಿರುವ ಸಕಲ ಸಂಪತ್ತುಗಳು ನಾಶವಾಗುವುವು. ಆದ್ದರಿಂದ ನಾವು ಸಕಲ ವಿಧವಾದ ಪ್ರಯತ್ನಗಳನ್ನೂ ಮಾಡಿ ಅತ್ಯಂತ ಸಾಹಸದಿಂದ ಯೋಗಿಯ ಪೂರ್ವ ದೇಹವನ್ನು ನಾಶಗೊಳಿಸಿದರೆ ತರುವಾಯ ಯೋಗಿಯು ರಾಜದೇಹದಲ್ಲಿಯೇ ನಿಲ್ಲುವನು ಎಂದು ಯೋಚಿಸಿ ಆಪ್ತರಾದ ಸೇವಕರಂ ಕರೆದು ನಮ್ಮ ದೇಶದ ಸಕಲ ಪ್ರದೇಶಗಳಲ್ಲಿಯೂ ಅರಸುತ್ತಲಿದ್ದು ಯಾವ ಪ್ರದೇಶದಲ್ಲಿ ಮನುಷ್ಯರ ಶವಗಳು ದೊರೆತರೂ ಅವುಗಳನ್ನು ಒಡನೆಯೇ ಸುಟ್ಟು ನಾಶ ಮಾಡುವುದೆಂದು ಆಜ್ಞೆ ಮಾಡಿ ಕಳುಹಿಸಲು ಆ ಸೇವಕರು ಮಂತ್ರಿ ಜನಗಳ ಆಜ್ಞಾ ಪ್ರಕಾರ ಶವಗಳನ್ನು ಹುಡುಕಿ ದೊರೆತವುಗಳನ್ನು ಸುಟ್ಟು ನಾಶಗೊಳಿಸುತ್ತಲಿದ್ದರು. ಇತ್ತ ಅರಮನೆಯಲ್ಲಿ ಅಮರಕ ರಾಜನು ತನ್ನ ಮಗನಿಗೆ ಪ್ರೇಮದಿಂದ ರಾಜ್ಯಾಭಿಷೇಕ ಮಾಡಿ ಅಧಿಕಾರದಲ್ಲಿ ನಿಲ್ಲಿಸಿ ಉತ್ತಮರಾದ ಮಂತ್ರಿಗಳಂ ಕರೆಸಿ ಸಮಸ್ತ ರಾಜಕಾರ್ಯಗಳನ್ನು ಅವರುಗಳಿಗೆ ವಹಿಸಿ ತಾನು ಪೂರ್ಣಚಂದ್ರ ನಿಭಾನನೀಯರಾದ ಸ್ತ್ರೀಯರೊಡನೆ ಸುಖದ ವೈಭವವನ್ನನುಭವಿಸುತ್ತಾ ಅಂತಃಪುರದಲ್ಲಿ ಸಂತೋಷಿಸುತ್ತಲಿದ್ದನು. ಆ ಕಮಲವದನೀಯರಾದ ಸ್ತ್ರೀಯರು ತೋರಿಸುವ ಹಾವ ಅಂದರೆ ಕಾಮುಕರನ್ನು ಸ್ವವಶ ಮಾಡಿಕೊಳ್ಳುವ ಚೇಷ್ಟೆ, ಭಾವ ಅಂದರೆ ಶೃಂಗಾರ ಭಾವದಿಂದ ಕಾಮುಕರಾಗುವ ಚೇಷ್ಟೆ, ವಿಲಾಸ ಅಂದರೆ ಪ್ರಿಯ ದರ್ಶನದಿಂದುಂಟಾಗುವ ಕಣ್ಣಿನ ವಿಜಾತಿಯಾದ ನೋಟ ಮತ್ತು ಹುಬ್ಬಿನ ಚೇಷ್ಟೆ, ಬಿಬ್ಬೋಕ ಅಂದರೆ ಸ್ವವಶನಾದ ಪ್ರಿಯನ ವಿಷಯದಲ್ಲಿ ತೋರಿಸುವ ಬಹಿರಂಗದ ಉಪೇಕ್ಷಾ ಚೇಷ್ಟೆ, ಇವುಗಳನ್ನು ನೋಡಿ ಮನಸ್ಸಿನಲ್ಲಿ ಭಾವಿಸಿ ಈ ಚೇಷ್ಟೆಗಳಿಗೆ ತಾನು ಸಿಕ್ಕದೆ ಸಾಕ್ಷಿ ಮಾತ್ರನಾಗಿದ್ದು ಸರ್ವೋತ್ತಮ ನೈರ್ಮಲ್ಯದಿಂದೊಡಗೂಡಿದ ಬ್ರಹ್ಮಚರ್ಯವನ್ನು ರಕ್ಷಿಸಿಕೊಳ್ಳುವವನಾಗಿ ರಾಜನ ರೂಪಿನಿಂದ ವಿರಾಜಿಸುವ ಸಕಲ ದೇವಕುಲ ವಂದಿತ ಚರಣನಾದ ಶ್ರೀಶಂಕರನಿದ್ದನು. ಎಲ್ಲೆಲ್ಲಿ ಮನೋಹರವಾದ ಉದ್ಯಾನವನಗಳು ಮತ್ತು ಸರೋವರಗಳು ಇರುವವೋ, ಎಲ್ಲಿ ದಿವ್ಯವಾದ ಪುಷ್ಪಗಳುಳ್ಳ ಲತಾ ವಿಹಾರ ಮಂದಿರಗಳಿರುವವೋ, ಎಲ್ಲಿ ಸೊಗಸಾದ ಚಂದ್ರಶಾಲಾ ಪ್ರದೇಶಗಳಿರುವವೋ ಅಲ್ಲಿಗಲ್ಲಿಗೆ ಹೋಗಿ ರಾಜೇಂದ್ರನು ವಿಕಸಿತ ಕಮಲವನ್ನು ಹೋಲುವ ಮುಖ ಉಳ್ಳವರಾದ ಸ್ತ್ರೀಯರೊಡನೆ ಸ್ವೇಚ್ಛೆಯಿಂದ ಸಂಭ್ರಮಿಸಿ ವಿಹರಿಸುತ್ತಿದ್ದನು. ಜಗತ್ತು ತನ್ನಲ್ಲಿರುವ ತಾನು ಜಗತ್ತಿನಲ್ಲಿರುವ ದೇವರಾದ ವಾಸುದೇವನು ಬಹು ಜನ ಗೋಪಾಂಗನೆಯರೊಡನೆ ಕ್ರೀಡಾಲೋಲನಾಗಿದ್ದನೆಂದು ಪ್ರತೀತನಾಗಿದ್ದಾಗ್ಯೂ ನಿರಂತರದಲ್ಲಿಯೂ ಪತನವಾಗದೆ ಊರ್ಧ್ವಮುಖವಾದ ರೇತಸ್ಸಿನಿಂದ ಯುಕ್ತನಾಗಿ ಹೇಗೆ ಅಸ್ಖಲಿತ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡಿದ್ದನೋ ಹಾಗೆ ರಾಜೇಂದ್ರ ಚಂದ್ರಮನಾದ ಅಮರಕನು ಅನಿಂದಿತವಾದ ಬ್ರಹ್ಮಚರ್ಯ ವ್ರತ ರಕ್ಷಣೆಯಲ್ಲಿ ನಿರತನಾಗಿದ್ದನು. ಅಸಂಖ್ಯಾತರಾದ ಗೋಪಾಂಗನೆಯರು ಮತ್ತು 16,000 ಜನ ದೇವಾಂಗನೆಯರೂ ಸಹ ಯಾವ ಪ್ರಕಾರ ಲಕ್ಷ್ಮೀ ಮನೋಹರನಾದ ಶ್ರೀಕೃಷ್ಣನ ಪರಮ ಪಾವನ ಚರಣ ಸ್ಪರ್ಶ ಮಾತ್ರದಿಂದಲೇ ಮನ್ಮಥ ಸುಖ ಸಂತುಷ್ಟಿಯನ್ನು ಪಡೆದು ಸುಖಿಸುತ್ತಲಿದ್ದರೋ ಅದರಂತೆ ಶ್ರೇಷ್ಠವಾದ ಧೀರತ್ವದಿಂದೊಡಗೂಡಿದ ರಾಜೇಂದ್ರನ ದರ್ಶನ ಮಾತ್ರದಿಂದಲೇ ಆತನ ಪ್ರೇಮ ಪತ್ನಿಯರು ಕಾಮ ಕೇಳಿ ಸುಖ ಸಂತುಷ್ಟಿಯರಾದರು. ಈ ವಿಧವಾಗಿ ನರಪಾಲ ಶರೀರ ವ್ಯಾಪಕನಾಗಿರುವ ಯತಿಕುಲ ಚಕ್ರವರ್ತಿಯಾದ ಶ್ರೀಶಂಕರನು ಸ್ತ್ರೀಯರ ಮನ್ಮಥ ಕಲಾ ವ್ಯಾಪಾರಗಳಿಗೆ ತಾನು ಸಂಬಂಧಿಯಾಗದೆ ದರ್ಶನ ಮಾತ್ರದಿಂದ ಕಾಮಕಲಾ ವಿಶೇಷಗಳನ್ನೆಲ್ಲವನ್ನು ತಿಳಿಯುವವನಾಗಿ ಜಗತ್ ಪರಿಪೂರ್ಣನಾಗಿ ಜಗದ್ವ್ಯಾಪಾರ ಲೇಪವನ್ನು ಹೊಂದದೆ ಜಗತ್ ಸಾಕ್ಷಿಯಾಗಿ ವಿರಾಜಿಸುವ ಪರಬ್ರಹ್ಮನೋಪಾದಿಯಲ್ಲಿ ವನಿತೆಯರ ಚೇಷ್ಟೆಗಳಿಗೆ ಸಾಕ್ಷಿ ಸ್ವರೂಪನಾಗಿದ್ದನು. ಮಹಾತ್ಮನಾದ ವಾತ್ಸ್ಯಾಯನ ಮುನೀಂದ್ರನ ಕಾಮಸೂತ್ರಗಳಿಗೆ ಅತಿ ರಮಣೀಯವಾಗಿ ವಿರಚಿಸಿರುವ ಕೇವಲ ಶೃಂಗಾರ ರಸಭರಿತವಾದ ಭಾಷ್ಯವನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ಅನೇಕವಾದ ಶೃಂಗಾರ ರಸಭರಿತವಾದ ಗ್ರಂಥಗಳನ್ನು ಲೋಕಹಿತಾರ್ಥವಾಗಿ ಸಂಪ್ರೀತಿಯಿಂದ ನರಪತಿಯ ರೂಪಿನಿಂದ ಪ್ರಕಾಶಿಸುತ್ತಲಿರುವ ಯತಿಪತಿಯು ವಿರಚಿಸಿದನು. ಲೌಕಿಕ ಸುಖ ಸಾಧಕವಾದ ಕಾಮಶಾಸ್ತ್ರ ಮೊದಲ್ಗೊಂಡು ಪಾರಲೌಕಿಕ ಸುಗತಿಪ್ರದಾಯಕವಾದ ವೇದಾಂತ ಶಾಸ್ತ್ರ ಪರ್ಯಂತರವಾದ ಸಕಲ ಶಾಸ್ತ್ರಗಳನ್ನು ಸರ್ವೋತ್ತಮವಾದ ಪರಮಾರ್ಥ ಬೋಧಕ ತತ್ವ ಶಾಸ್ತ್ರವೊಂದರಲ್ಲಿಯೇ ಸಮನ್ವಯ ಮಾಡಿ ಪ್ರಭಾವಿಶೇಷಿತನಾದ ಅಮರಕ ರಾಜ ದೇಹಸ್ಥಿತನು ಜಿತಕಾಮ ಮಾನಸನಾಗಿ ನಿರಂತರದಲ್ಲಿಯೂ ಸ್ತ್ರೀ ಸಮೂಹದೊಡನೆ ವಿಹರಿಸುತ್ತಾ ವೈಭವದಿಂದಿದ್ದನು. ಈ ವಿಧವಾಗಿ ರಾಜೇಂದ್ರನ ಶರೀರದಲ್ಲಿ ತಾನು ನಿಂತು ನಾನಾ ವಿಧವಾದ ಕಾಮಕಲಾ ಕೌಶಲ್ಯವೆಲ್ಲವನ್ನು ಗ್ರಹಿಸುತ್ತಲೂ ಸಕಲ ರಾಜಕಾರ್ಯಗಳಲ್ಲಿ ಪ್ರವರ್ತಿಸುತ್ತಲೂ ವಿಶೇಷ ದಯಾಭರಿತವಾಗಿ ರಾಜಪತ್ನಿಯರನ್ನು ಸಂತೋಷಗೊಳಿಸಿ ಸಂರಕ್ಷಿಸುತ್ತಲೂ ಶ್ರೀ ಶ್ರೀಕಂಠಯತೀಶ್ವರನು ವಿಭ್ರಾಜಿಸುತ್ತಲಿದ್ದನು. 26ನೆಯ ಸಂಧಿ ಮಂಗಳ.